ಏನ್ ತಿಂತಿಲ್ಲ ನೋಡಿ. ಈಗ ಏನಾದ್ರು ನಮ್ಮ ಮನೇಲಿ ಬೇರೆ ಯಾರು ಇಲ್ಲ. ಟೊಮಾಟೊ ಇದೆ, ಕ್ಯಾರೆಟ್ ಇದೆ, ಹೂವನು ಹಾಕ್ತಾರ. ಏನೇನ್ ಸಿಗುತ್ತೆ ಎಲ್ಲ ಹಾಕ್ತೀನಿ ಇವತ್ತು. ಅದ್ಯಾವ್ದಣ್ಣ ಅದು ಯುವ ದೋಪು ಎಲ್ಲವನ್ನ ಅದನ್ನೇ ಕೇಳ್ತವನೆ. ಮೆಣಸಿನ್ಕಾಯಿ ಇವು ಏನೋ ಗೊತ್ತಿಲ್ಲ ಹೆಸರು. ಇದೆ ಇದೊಂದಿದೆ ನಾವು ಮಾಡಕ್ ಹೊರಟಿರೋದು. ಮಾಡಾದ್ಮೇಲೆ ಹೆಸರಿಡು ಅಂತ. ಇವ್ನ್ಯಾವನ ಸೆಡೆ ನನ್ ಮಗ. ಒಂದು ಕ್ಯಾರೆಟು, 2 ಟೊಮೆಟೊ, ಟೊಮೊಟೊ ಸಾ, 4 ಮೆಣಸಿನ್ಕಾಯಿ ಇಟ್ಕೊಳ್ಳಿ. ಇವು ಬೀನ್ಸ್ ಎಲ್ಲ ಕಣ ಎಂತವ ನೋಡಿ. ಇಷ್ಟು ತಗೊಂಡಿದೀವಿ. ಸೊ ಇದರಿಂದ ಏನಾಗುತ್ತೋ ಅದ್ ಮಾಡೋಣ. ಲಾಸ್ಟಿಗೆ ಹೆಸರಿಡೋಣ ತಿಂಡಿಗೆ. ಸ್ಪೆಷಲ್ ಮಾಡ್ಕೊಡ್ತೀನಿ ಇವತ್ತ. ಸ್ಪೆಷಲ್ ಅಂತ ಸ್ಪೆಷಲ್ ನಾನು ಶಾವ್ಗೆ ಸಿಗಾಕ ಇದನ್ನು ಹಾಕೋಣ. ಏನೇನ್ ಸಿಗುತ್ತೆ ಇವತ್ತು ಎಲ್ಲ ಹಾಕೋಣ. ಹೆಲ್ದಿಯಾಗಿ ಮಾಡೋಣ. ಯುವ ದೋಪು. ಒಂದು ತಟ್ಟೆ, ಒಂದು ಚಾಕು, ಒಂದು ಬೌಲ್ ತಗೊಂಡು 2 ಟೊಮೊಟೊ, ಅಲ್ಲಿ ಏನೇನು ತರಕಾರಿ ತಗೊಂಡಿದ್ದೀನೋ ಎಲ್ಲ ಹಾಕೊಂಡು ಟೊಮೆಟೊವನ್ನು ತೆಗೆದುಕೊಳ್ಳಿ. ಹೆಂಗ್ಲ ಕುಯ್ಯೋ ಟೊಮೆಟೊನ ಕುಯ್ತೇನೆ ಇಲ್ಲ ಕಣಲ್ಲ. ಚಾಕ್ ಚೇಂಜ್ ಮಾಡ್ತಿದ್ದೀವಿ. ದರ್ದ್ರಿ ಚಾಕಿದು ಕುಯ್ಯಂಗೆ ಇಲ್ಲ. ಎಷ್ಟು ನನ್ನ ಮಗನವ್ರಿಗೆ ಎಸಿಬೇಕು. ಮಸ್ತ್ ಗುರು ನೋಡಿ. ಈ ಚಾಕ್ ನಾವು ತಗೊಂಡಿದ್ದು ತಾಂಡಿದೆಲ್ಲ ತೇಬಿದ್ದು. ಶೆಫಾಗಿ ವರ್ಕ್ ಮಾಡಿದ್ದು ನಾವು 5 ಸ್ಟಾರ್ ಹೋಟ್ಲಲ್ಲಿ. ಸೊ ಅವ್ರು ರಿಟೈರ್ಮೆಂಟ್ ಕೊಟ್ಟು ಕಳಿಸಿದ್ರು. 3 ಜನ ಸತ್ತೋಗಿದ್ರು ಊಟ ಮಾಡಾದ್ಮೇಲೆ. ಸೊ ಅದಕ್ಕೆ ಇಲ್ಲಿ ಬಂದೆ. ಈಗ ಎಲ್ಲ ತರಕಾರಿ ಹಾಕಿದ್ರೆ ಪಲಾವ್ ಆಗುತ್ತೆ. ಸೊ ನಮ್ದು ಆಲ್ರೆಡಿ ರೈಸ್ ಕುಕ್ ಮಾಡಾಗಿದೆ. ಎಗ್ ಇಲ್ದಂಗೆ ಎಗ್ ರೈಸ್ ಮಾಡೋಣ ಅಂತ. ಬಿಡೋ, ಎಗ್ ಇಲ್ದಂಗೆ ಎಗ್ ರೈಸ್ ಮಾಡೋದು ಹೆಂಗೆ? ದೊಡ್ಡ ತಿಕ್ಕಲು ಹುಡುಕ್ ನನ್ನ ಮಕ್ಳು. ಈಗ ಏನು ಗೊತ್ತಿಲ್ಲ, ಸುಮ್ಮನೆ ನೋಡ್ತೀರಾ, ಕುತ್ಕೊಂತೀರಾ, ತಿನ್ನೋದು ಅಂದ್ಬಿಟ್ರೆ ಏನೋ ಗೊತ್ತಿಲ್ಲ. ನಾನ್ ಕೈ ಸಿಕ್ಬಿಟ್ರೆ ಬಂದಿರೋ ಸಿಟ್ಟೆ ನಿನ್ ಸಾಮಾನ್ಗೆ ಬಾಯ ತೆಗೆದು ಬಿಡ್ತೀನಿ ಬೀಜ ಸಮೇತ. ಚೂರು ಹೆಲ್ಪ್ ಮಾಡೋಣ, ತರಕಾರಿ ಹೆಚ್ಕೊಡೋಣ. ಏನ್ ಜನಗಳಪ್ಪ ಅತ್ಲಾಗೆ ಕಾಮನ್ ಸೆನ್ಸೇ ಇಲ್ಲ. ಬಂದು ಬಿಡ್ತಾವೆ ಕೆಂಪ ಸುತ್ಕೊಂಡು. ನಾ ಎಂತದೆ ಕೋಣ ಡುಮ್ಮಿ ಅಂದ್ರೆ ನೀ ಟೊಮಾಟೊ ಕೊಡ್ತೀಯಾ? ನೀವು ಒಪ್ಪಾಯಿಸ್ತೇನೇನು? ತಿಂದ್ಬಿಡ್ತೀಯ ಸುಮ್ಮನ. ಅಲ್ಲ, ಒಂಚೂರು ಹೆಲ್ಪ್ ಮಾಡೋ ಕಾಮನ್ ಸೆನ್ಸ್ ಇಲ್ಲ ನಿನಗೆ. ಅಂತ ತಂಗೆ ನೋಡಿಲಿ, ಟೊಮಾಟೊ ತಿಂತೀಯಾ? ಟೊಮಾಟೊ ತಿನ್ನೋತ್ತೆ ಕೆಜಿ 100 ರೂಪಾಯಿ. ಕರ್ಬೇವಿನ ಸೊಪ್ಪು ಹಾಕ್ಲಿಲ್ಲ ಅಂದ್ರೆ ಅಡುಗೆ ಮಾಡೋಕ್ಕಾಗಲ್ವಾ? ಕರ್ಬೇವಿನ ಸೊಪ್ಪು ಇಲ್ದಂಗೆ ಮಾಡ್ಕೊಡೋದು ಹೇಳ್ಕೊಡ್ತೀನಿ ಚಾನಲಲ್ಲಿ. ಯಾರೇ ಸಬ್ಸ್ಕ್ರೈಬ್ ಮಾಡಿದ್ರೆ ಪಟ್ ಮಾಡ್ಕೊಂಡ್ಬಿಡ್ರಿ. ತಿಂಡಿ ಹೆಸರೇ ಮಾಡಾದ್ಮೇಲೆ ಹೆಸರಿಡು ಅಂತ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಸಾಸಿವೆನೆ ಕಾಣಿಸ್ತಿಲ್ಲ ಕಣಲ್ಲ. ಮೋಸ್ಟ್ಲಿ ವರ್ಷ ಸಿದ್ದರಾಮಯ್ಯ ಕೊಟ್ಟಿಲ್ಲ ಅನ್ಸುತ್ತೆ. ದೊಡ್ಡ ತಿಕ್ಕಲು ಹುಡುಕ್ ನನ್ನ ಮಕ್ಳು. ಅದೇ ಸಮಸ್ಯೆ. ಕುಂಕುಮ ಹಾಕನ. ನಾವು ಬರೀ ಹುಡ್ಕೋದೇ ಆದ್ರೆ ಮಾಡೋದು ಯಾವಾಗ ಅಂತ. ಸಾಸಿವೆ ತರ ಹಿಂಗೆ ನೋಡ್ರಿ, ಅಲ್ಲಿ ಯಾರ ಸ್ನಾನ ಮಾಡ್ತಾರಲ್ಲ, ನೋಡ್ತಾ ಇಲ್ಲ, ಹಂಗ್ ಮಾಡ್ತೀನಿ ನೋಡಿ. ಜೀರಿಗೆ ಸಿಕ್ತು. ಜೀರಿಗೆನೂ ಇದು ಶುದ್ಧ. ಸ್ವಲ್ಪ ಕಡಲೆಬೇಳೆ ಇದೆ. ಎಂಥವು ಎಲೆಗಳಿದಾವೆ 2. ಅದಾದ್ಮೇಲೆ 1 ಟೇಬಲ್ ಸ್ಪೂನ್ ಸಾಸಿವೆ, ಜೀರಿಗೆ, ಆಮೇಲೆ 1-2-4 ಮರದ ತುಂಡು, 1-2 ಎಲ್ಲ ನೋಡಿರಂಗಿದ್ದು ಒನ್ಸ್ ಅಪಾನ್ ಎ ಟೈಮ್. ಸೊ ತಗೊಂಡಿದೀವಿ. ಈಗ ನೆಕ್ಸ್ಟ್ ಏನು ಅಂದ್ರೆ ಎಣ್ಣೆ. ಸೊ ಗೈಸ್, ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಗೋಲ್ಡನರ್ ಎಣ್ಣೆ ತಗೊಂಡ್ರೆ ಒಂದು 600 ml ಫಾಂಟಾ ಫ್ರೀ ಅಂತೆ. ಎಲ್ಲ ಶೂಟು ಹುಡ್ಕದೇ ಆಗ್ತಲ್ಲ ಬರೀ. ಸೊ ಲೈಟ್ ಇಲ್ಲ ಅಂದ್ರೆ ದೇವ್ರ ಮನೆಗೆ ಹೋಗಿ ಹೋಮ್ ಲೈಟ್ ಹಿಂಗಚ್ಚಿ ಬಿಡಬೇಕು. ಕುಕ್ಕರ್ ಈಟಿ ಬರೋ ತನಕ ಕಾಯ್ಬೇಕು ಸರ್. ಈಟಿ ಬರೋ ತನಕ ಅಂತೀನಿ, ಈಟ್ ಆಗೋ ತನಕ ಕಾಯ್ಬೇಕು. ಒಂದು ಅರ್ಧ ಲೀಟರ್ ಎಣ್ಣೆ ಒಯ್ಬೇಕು ಅದಕ್ಕೆ. ಈಗ ಕಾಯ್ದಿದೆ. ಎಣ್ಣೆ ಬಿಡುವ ಸಮಯ. ಚಟಪಟ ಅಂತೀಗ. ಸಾಕ ಎಣ್ಣೆ ಬಿಡೋಣ. ನಮ್ಮಪ್ಪಂದೇನು ಬಿಡೋದಲ್ಲ. ಎಣ್ಣೆ ಬಿಟ್ಟಾದ್ಮೇಲೆ ವುಡ್ ಯೂಸ್ ಮಾಡಿ. ಯಾಕಂದ್ರೆ ಅಲ್ಲಿ ಹೋಗಿದೆ ನೋಡಿ, ನಮ್ಮ ಕಂಟೆಂಟ್ ಎಷ್ಟು ಚೆನ್ನಾಗಿ ನೋಡ್ತೀವಿ ಅಲ್ಬ್ರು. ಶಿ ಇಸ್ ಡೆಡಿಕೇಟೆಡ್ ಪರ್ಸನ್. ಈಗ ಫಸ್ಟ್ ಏನು ಹಾಕೋಣ? ಸಾಸಿವೆ.
ಸಾಸಿವೆ ಗೀಸಿವೆ ಎಲ್ಲ ಜೈ ನೆಕ್ಸ್ಟು ಕೈ ಆಡ್ ಫಸ್ಟ್. ಕೈ ಆಡ್ಬೇಕು ಹಿಂಗೆ. ನಿಂಗೆ ಗೊತ್ತಾಗಲ್ಲ ನಾ ಮಾಡೋದು ನೋಡು. ಟಮಾಟೆ, ಈರುಳ್ಳಿ, ಈರುಳ್ಳಿ ಹಾಕ್ಬಾರ್ದು ಕಣೋ. ಈರುಳ್ಳಿ 100 ರೂಪಾಯಿ ಕೆಜಿ. ಈರುಳ್ಳಿ ಅಪ್ಪಿಸ್ತಿರಲ್ಲ ಬಿಡಿಯ. ಬಡೂರ್ ಪಲಾವ್ ಅಂತ ಉರಿತಾ ಇರಿ ಬಂಟಿ. ನಿಮ್ ಗೋಲ್ಡ್ ವಿನ್ನರ್ ಸ್ಲೋನಾ ತಿಂದ್ರೆ ಒನ್ ಮೋರ್ ಅನ್ಬೇಕು ಹಂಗೆ. ಒನ್ ಮೋರ್ ಅನ್ಬೇಕು ನೀವು. ಇದು ಎಲೆ ಆಮೇಲೆ ಹಾಕೋಣ. ಇವು ಮರದ ತುಂಡುಗಳು ಹಾಕೋಣ. ಒಂದು ಟೇಬಲ್ ಸ್ಪೂನ್ ಉಪ್ಪು. ಇಷ್ಟ ಹಾಕ್ಬಾರ್ದು, ಬಿಪಿ ಬಂದು ಹೊಳ್ಬಿಡ್ತೀರ ಬೇರೆ. ಚರಪರ ಅಂತಿದೆ. ಈಗ ಚಲ ಹಿಡಿತಿದೆ ಸ್ವಲ್ಪ. ಸೂಪರ್ ಗೈಸ್. ನೆಕ್ಸ್ಟ್ ಧನಿಯಾ ಪುಡಿ ಹಾಕೋಣ. ಸೊ ಗೈಸ್ ಸ್ವಲ್ಪ ಸಕ್ಕರೆ ಹಾಕೋಣ, ಒಂದು ಸ್ಪೂನ್. ನೆಕ್ಸ್ಟ್ ಖಾರ ಪುಡಿ, ಡಮಾರ್. ನೆಕ್ಸ್ಟು ಅನ್ನ ಹಾಕುವ. ನಮ್ಮ ವಿಡಿಯೋ ನೋಡಿ ನಿಂಗೆ ಎಷ್ಟು ಬೇಕೋ ಅಷ್ಟು ಹಾಕ, ನನಗಂತೂ ಬೇಡ. ಫಸ್ಟ್ ನೀವೇ ತಿಂದು ಟೇಸ್ಟ್ ನೋಡಬೇಕು ಅಡಿಗೆ. ಅದೇನು ಚಾರ್ಸ್ ಇಲ್ಲ. ಚಾಪ್ಸ್ ಎಲ್ಲ ಮಸಾಲೆ. ಸೊ ಗೈಸ್ ಮಾಡಾಗೈತೆ, ಚೆನ್ನಾಗಿ ಮಿಕ್ಸ್ ಮಾಡಾಗೈತೆ. ಈಗ ಒಂದು ಅದಕ್ಕೆ ಕುಕ್ಕಬೇಕು ಹಿಂಗೆ. ಅಟ್ಲೀಸ್ಟ್ ಮಾಡೋದು ಚೆನ್ನಾಗಿಲ್ಲ ಅಂದ್ರು ನೋಡೋಕ್ಕಾರ ಚೆನ್ನಾಗಿರ್ಬೇಕು. ತೋರ್ಸು ಡಾಬಾ ಸ್ಟೈಲ್ ಮಾಡೋದು. ಫೈನಲಿ ಈ ತರ ಆಗಿದೆ. ಈಗ ತಿಂಡಿ ನೋಡಿ ಅಲ್ಲ, ತಿಂಡಿ ತಿಂದು ಲಾಸ್ಟಿಗೆ ಟೇಸ್ಟ್ ಎಲ್ಲ ಹೆಂಗೈತೆ ಅಂತ ತೊಟ್ಟಿ ಬಿರಿಯಾನಿ ಅಂತೀನಿ. ಗೈಸ್ ತಿನ್ನಕ್ಕಿಂತ ಮುಂಚೆ ಹೈಜಿನಿಕ್ ಇಂಪಾರ್ಟೆಂಟ್. ಸೊ ಮಾಡ್ಬೇಕಾದ್ರೆ ತೊಳಿಲಿಲ್ಲ, ತಿನ್ಬೇಕಾದ್ರೆ ತೊಳಿತೇನೆ ಅಂದರೆ ತಿಂದಾದ್ಮೇಲೆ ಒಟ್ಟಿಗೆ ತೊಳಿಬೇಕಾಯ್ತು. ನೀನು ಯಾಕೆ ತಿನ್ನಬಾರ್ದು? ನಾನು ತಿನ್ನು. ಏಕೆ ನೋಡಿ ಇಲ್ಲಿ ಇಷ್ಟು ಚೆನ್ನಾಗಿದೆ. ಈಗ ತಿಂದ್ಬಿಟ್ಟು ಒನ್ ಮೋರ್ ಅನ್ನೋದೆ. ಈ ಜನುಮವೇ ದೊರಕಿದೆ ನೋಡ್ಬಾ ತಿನ್ಬಾ. ನೋಡಪ್ಪ ಚೆನ್ನಾಗಿಲ್ಲ ಅಂದ್ರೆ ಆಗ ಮಾತಾಡು. ಹೆಂಗೈತೆ ಮಾತಾಡು. ನಾನು ಸತ್ತೋಯ್ತೀನಿ ಕಣಣ್ಣ. ಅಣ್ಣ ನಾನು ಚೆನ್ನಾಗೈತಾ? ಎಷ್ಟು ಕೊಡ್ಬೋದು ಔಟ್ ಆಫ್ 10? 8.5. ಅಜ್ಜಿ ಹೆಂಗೈತೆ ಮಚ್ಚಿ? ನೋಡ್ರಿ ನನ್ನ ಮಗ ಲಾಸ್ಟಿಗೆ ಸೀದೋಯ್ತೆ ತಿನ್ನಲ್ಲ ಅಂತಿದ್ದ. ನಾಯಿ ತಿನ್ನಂಗೆ ತಿಂತವ್ ನಂಗೆ. ನಮ್ದು ಏನಾಗಿತ್ತು ಮಿಸ್ಟೇಕ್ ಅಂದರೆ ಕ್ಯಾರೆಟ್ ಸ್ವಲ್ಪ ಗಟ್ಟಿ ಇತ್ತಲ್ಲ. ಸೊ ಅದು ನಾವು ಫಸ್ಟ್ ಏನು ಮಾಡಬೇಕಾಗಿತ್ತು ಅಂದರೆ ಕ್ಯಾರೆಟ್ನ ಫಸ್ಟ್ ಹಾಕಬೇಕಾಗಿತ್ತು. ಸೊ ಅವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಇನ್ನೂ ಬಾಯ್ಲ್ ಆಗಿ ಚೆನ್ನಾಗಿ ಸ್ಮೂತ್ ಆಗುತ್ತೆ. ಇನ್ನೊಂದು ಏನು ಮಿಸ್ಟೇಕ್ ಮಾಡಿದ್ದೀವಿ ಅಂದರೆ ಉಪ್ಪು ಸ್ವಲ್ಪ ಜಾಸ್ತಿ ಹಾಕಬೇಕಾಗಿತ್ತು. ಈ ನನ್ನ ಮಗನಿಂದರೆ ಉಪ್ಪು ಕಡಿಮೆ ಆಗ್ತೆ. ನಾವು ಮಾಡಿರುವ ಅಡುಗೆಯೇ ವಾಂಗಿ ಹುಳಿ.